ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ನಾವಿವಾಗ ಅಕ್ಟೋಬರ್ ಸೆಕೆಂಡ್ ವೀಕ್ನಲ್ಲಿ ನಿಫ್ಟಿ 50 ಏನಾಗ್ಬೋದು ಅಂತ ನೋಡೋಣ. ಫಸ್ಟು ವೀಕ್ಲಿ ಟೈಮ್ ಫ್ರೇಮಲ್ಲಿ ಏನಾಗ್ತದೆ ಅಂತ ನೋಡೋಣ. ನೋಡಿ, ಮಾರ್ಕೆಟ್ಟು ಒಂದು ಸಪೋರ್ಟ್ ತಗೊಂಡು ಈ ಲೆವೆಲಿಂದ ಈ ಲೆವೆಲ್ ತನಕ ಬುಲ್ಲಿಶ್ ಹೋಗಿತ್ತು. ಆಮೇಲೆ ಈ ಲೆವೆಲ್ಗೆ ಒಂದು ಕರೆಕ್ಷನ್ ತೊಗೊಳ್ತು. ಕರೆಕ್ಷನ್ ತೊಗೊಂಡ ಮೇಲೆ ಮಾರ್ಕೆಟ್ಟು ಪ್ರೈಸ್ ಕೆಳಗಡೆ ಬೀಳ್ಬೇಕಾದ್ರೆ ಯಾವ ಕ್ಯಾಂಡಲ್ ಮಾಡಿದೆ ಗಮನ ಕೊಟ್ಟು ನೋಡಿ. ಈ ಕ್ಯಾಂಡಲ್ಲು ನಮಗೆ ಏನು ಹೇಳ್ತಾ ಇದೆ, ಈ ಗ್ರೀನ್ ಕ್ಯಾಂಡಲ್ ಬಂದಿದೆಯಲ್ಲ, ಇದು ನಮಗೆ ಏನು ಹೇಳ್ತದೆ, ಡೌನ್ ಟ್ರೆಂಡಲ್ಲಿ ಈ ಕ್ಯಾಂಡಲ್ ಬಂತು ಅಂದರೆ ಏನಾಗುತ್ತೆ ಅಂತ ಗಮನ ಕೊಡಿ. ಅದ್ರ ನೆಕ್ಸ್ಟು ಇವಾಗ ಮತ್ತೆ ಮಾರ್ಕೆಟು ರೇಂಜ್ ಬಾಂಡ್ ಝೋನಲ್ಲೇ ಇದೆ. ಈ ರೇಂಜ್ ಬಾಂಡ್ ಝೋನ್ನ ಬ್ರೇಕ್ಔಟ್ ಆಯಿತು ಅಂದರೆ ಮತ್ತೆ ಮೇಲೆ ಹೋಗುತ್ತೆ. ಮತ್ತೆ ಮೇಲೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಫಾರ್ಮ್ ಮಾಡ್ಕೊಂಡು ಕೆಳಗಡೆ ಬೀಳೋ ಚಾನ್ಸಸ್ ಇದೆ. ಇಲ್ಲಿ ಕೆಳಗಡೆ ಬಿದ್ದರೆ ಈ ಲೆವೆಲ್ನ ಬ್ರೇಕ್ ಡೌನ್ ಆಗೋ ತನಕ ನಮಗೆ ಮಾರ್ಕೆಟು ಯಾವುದೇ ರೀತಿ ಬೇರಿಶ್ನೆಸ್ ಇಲ್ಲ. ಇವಾಗ ಡೈಲಿ ಟೈಮ್ ಫ್ರೇಮ್ ಬರೋಣ. ಡೈಲಿ ಟೈಮ್ ಫ್ರೇಮಲ್ಲಿ ಏನಾಗಿದೆ, ಲಾಸ್ಟ್ ವೀಕಲ್ಲಿ ಏನೊಂದು ಬೇರಿಶ್ನೆಸ್ ಇತ್ತೋ, ಅಂದರೆ ಕಂಟಿನ್ಯೂಸ್ ಆಗಿ 7-8 ಡೇಸ್ ಬಿದ್ದಿತ್ತು, ಅದೇ ಥರನೇ ಕಂಟಿನ್ಯೂ ಆಗಿ ಟೋಟಲ್ 1 2 3 4 5 6 7 8 9 ಡೇಸ್ ನಿಮಗೆ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಆಮೇಲೆ ಏನಾಗಿದೆ, ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಅಂದರೆ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇವಾಗ ನಾವು ಇದರಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಡೌನ್ ಟ್ರೆಂಡಲ್ಲಿ ಪ್ರೈಸ್ ಮೇಲಿಂದ ಕೆಳಗೆ ಬಿಡಬೇಕಾದ್ರೆ ನಿಫ್ಟಿನಲ್ಲಿ ಒಂದು ರೆಡ್ ಕ್ಯಾಂಡಲ್ಲು ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಎರಡು ಕ್ಯಾಂಡಲ್ಲು ಫಾರ್ಮ್ ಆಯಿತು ಡೌನ್ ಟ್ರೆಂಡಲ್ಲಿ ಅಂದರೆ ಏನರ್ಥ ಅಂತ ಗಮನ ಕೊಡಿ. ಈ ಎರಡು ಕ್ಯಾಂಡಲ್ಲು ಸೇರಿದ್ರೆ ಬುಲ್ಲಿಶ್ ಎಂಗಲ್ಫಿಂಗ್ ಆಗುತ್ತೆ. ಡೌನ್ ಟ್ರೆಂಡಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಆದರೆ ಏನಾಗುತ್ತೆ ಅಂತ ನಾಲೆಡ್ಜ್ ಇರೋರಿಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರೋರಿಗೆ, ಚಾರ್ಟ್ ಟ್ರೇಡಿಂಗ್ ಗೊತ್ತಿರೋರಿಗೆ ಗೊತ್ತಿದೆ. ನೋಡಿ, ಆವಾಗಲೇ ಹೇಳ್ದಂಗೆ ಇದಿಷ್ಟು ಏನಿದೆ, ಇದು ರೇಂಜ್ ಬಾಂಡ್ ಝೋನ್ ಅಂದರೆ ಸೈಡ್ ವೇಸ್ ಝೋನು. ಇವಾಗ ಮಾರ್ಕೆಟ್ಟು ಇಲ್ಲಿ ಮತ್ತೆ ಮೇಲೆ ಬಂದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ರೈಸ್ ಆಕ್ಷನ್ ಆಗಿ ಮೇಲಕ್ಕೆ ಹೋಗುತ್ತಾ ಅಥವಾ ರೆಸಿಸ್ಟೆನ್ಸ್ನ ಟೆಕ್ಸ್ಟ್ ಮಾಡಿ ಮತ್ತೆ ಕೆಳಗೆ ಬೀಳುತ್ತಾ ಅಂತ ನೋಡಬೇಕು. ಸೊ ಈ ಲೆವೆಲ್ನ ಬ್ರೇಕ್ ಡೌನ್ ಆಗೋ ತನಕನೂ ನಮಗೆ ಯಾವುದೇ ರೀತಿ ಬೇರಿಶ್ನೆಸ್ ಇಲ್ಲ ಮಾರ್ಕೆಟಲ್ಲಿ. ಅದು ಹಾಗೇನೆ ಈ ಲೆವೆಲ್ನ ಬ್ರೇಕ್ಔಟ್ ಆಗಿ ಪ್ರೈಸ್ ಆಕ್ಷನ್ ಆಯಿತು ಅಂದರೆ ಮತ್ತೆ ಬುಲ್ಲಿಶ್ ಕಂಟಿನ್ಯೂಷನ್ ಆಗುತ್ತೆ. ವಾಪಸ್ ಮತ್ತೆ ಮಾರ್ಕೆಟು ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಎಲ್ಲಿ ತನಕ ಹೋಗುತ್ತೆ, ಮೇಲೆ ಹೋಗ್ಬೇಕಾದ್ರೆ ಎಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ನಾವು ಕರೆಕ್ಟಾಗಿ ಮಾರ್ಕೆಟ್ ಮೇಲೆ ಹೋಗಿದ್ದೇ ಆದರೆ ಎಲ್ಲಿ ತನಕ ಹೋಗ್ಬೋದು ಅಂತ ನೋಡ್ಬೇಕು ನಾವು. ಫಸ್ಟ್ ಲೆವೆಲ್ ಬಂದು ರೆಸಿಸ್ಟೆನ್ಸ್ ಇರೋದು 25,120. ಎರಡನೇ ಲೆವೆಲ್ ಬಂದು 25,260. ಈ ಲೆವೆಲ್ ಎರಡು ಪಾಸ್ ಆಯಿತು ಅಂದರೆ ಮತ್ತೆ ಮಾರ್ಕೆಟು ಈಗ ರೀಸೆಂಟ್ ಹೈ ಮಾಡಿತ್ತಲ್ಲ 2 ವಾರದ ಕೆಳಗೆ 25,450, ಆ ಲೆವೆಲ್ ಬಂದು ಕೂತ್ಕೊಳ್ಳುತ್ತೆ. ಈ ಲೆವೆಲ್ನ ಮೇಲೆ ಮಾರ್ಕೆಟ್ ಪ್ರೊಜೆಕ್ಷನ್ ಮಾಡ್ತು ಅಂತಂದರೆ 25,800 26,000 ತನಕ ಹೋಗೋ ಚಾನ್ಸಸ್ ಇದೆ. ಮಾರ್ಕೆಟಲ್ಲಿ ಸ್ವಲ್ಪ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ರೀಸೆಂಟಾಗಿ ವೆಡ್ನಸ್ಡೇ RBIದು ಮೀಟಿಂಗ್ ಇತ್ತು. ಆ RBI ಮೀಟಿಂಗ್ನಲ್ಲಿ ಯಾವುದೇ ರೀತಿ ಕಟ್ ಆಫ್ ಮಾಡಲಿಲ್ಲ. ಇದನ್ನೇ ಎಲ್ಲ ಅನಲಿಸ್ಟ್ಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ತಕ್ಕಂತೆಯೇ RBI ಮೀಟಿಂಗ್ ಪಾಲಿಸಿ ಇದ್ದಿದ್ದರಿಂದ ನೀವು ನೋಡ್ಬೋದು, ಇಲ್ಲಿ ವೆಡ್ನಸ್ಡೇನೇ ಮಾರ್ಕೆಟು ಮೇಲಕ್ಕೆ ಹೋಯಿತು. ಥರ್ಸ್ಡೇ ರಜಾ ಇತ್ತು, ಫ್ರೈಡೇ ಕೂಡ ಮಾರ್ಕೆಟು ಬುಲ್ಲಿಶ್ನೆಸ್ ಅಲ್ಲಿ ಕ್ಲೋಸ್ ಕೊಟ್ಟಿದೆ. ಇನ್ನೊಂದು ನೋಡೋಕೆ ಹೋದರೆ ಇಲ್ಲಿ ಇದನ್ನು ಕೂಡ ಗಮನಿಸಬೇಕು, ಪ್ರತಿಯೊಂದು ಕ್ಯಾಂಡಲ್ಸ್ಟಿಕ್ಕು ನಿಮಗೆ ಸೈಕಾಲಜಿ ಮತ್ತು ಎಮೋಷನ್ಸ್ನ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಲಾಸ್ಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ಬೇರಿಶ್ ಇದ್ದಿದ್ದು ಇಲ್ಲಿ ಬುಲ್ಲಿಶ್ ಟರ್ನ್ ಆಯಿತು. ಬುಲ್ಲಿಶ್ ಟರ್ನ್ ಆಗಿ ಮತ್ತೆ ಕಂಟಿನ್ಯೂ ಕೊಡ್ತಾಯಿದೆ. ಸೊ ಏನಾಯಿತು, ಇಲ್ಲಿ ಲಾಸ್ಟ್ 3 ಡೇಸ್ ಇಲ್ಲಿ 3 ರೆಡ್ ಕ್ಯಾಂಡಲ್ಸ್ ಅಂದರೆ 3 ಬೇರಿಶ್ ಕ್ಯಾಂಡಲ್ಸ್ ಏನು ಬಂದಿತ್ತೋ ಆ ಹೈ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ ಇಲ್ಲಿ. ಸೊ ಇಲ್ಲೇನಾಯಿತು, 1 2 3 4 5 ಲಾಸ್ಟ್ 5 ಡೇಸಲ್ಲಿ ಬೇರಿಶ್ ಇದ್ದಿದ್ದು ಬುಲ್ಲಿಶ್ ಕಡೆ ಟರ್ನ್ ಆಗಿದೆ, ರಿವರ್ಸಲ್ ಕೊಡ್ತಾ ಇದೆ ಮಾರ್ಕೆಟು ಅಂತ ಅರ್ಥ. ಡೈಲಿನಲ್ಲಿ ಮತ್ತು ವೀಕ್ಲಿನಲ್ಲಿ ಎರಡರಲ್ಲೂ ಮಾರ್ಕೆಟು ರಿವರ್ಸಲ್ನ ಸಂಕೇತ ಕೊಟ್ಟಿದೆ. ಬೇರಿಶ್ ಇದ್ದಿದ್ದು ಬುಲ್ಲಿಶ್ ಕಡೆ ರಿವರ್ಸಲ್ ಕೊಟ್ಟಿದೆ ಅಂತ ಅರ್ಥ. ನಾವು ಇನ್ನೊಂದು ಗಮನಿಸ್ಬೇಕಿಲ್ಲಿ ಏನು ಅಂತಂದರೆ, ಒಂದು ಟ್ರೆಂಡ್ ಲೈನ್ನ ನಾವು ಹಾಕೋದಾದರೆ ಈ ಲೆವೆಲಿಂದ ಈ ಲೆವೆಲ್ಗೆ ಹೀಗೆ ಟ್ರೆಂಡ್ ಲೈನ್ ಹಾಕಬೇಕು. ಹೀಗೆ ಟ್ರೆಂಡ್ ಲೈನ್ ಹಾಕಿದ್ರೆ ನೋಡಿ, ಇಲ್ಲಿ ಸಪೋರ್ಟು, ಇಲ್ಲಿ ಸಪೋರ್ಟು, ಇಲ್ಲೊಂದು ಸಪೋರ್ಟು, ಇಲ್ಲೊಂದು ಸಪೋರ್ಟು, ಇಲ್ಲೊಂದು ಸಪೋರ್ಟು. ಸೊ ಈ ಟ್ರೆಂಡ್ ಲೈನ್ ಏನು ಹಾಕಿದ್ದೀವಿ, ಈ ಟ್ರೆಂಡ್ ಲೈನ್ನ ತುಂಬ ಚೆನ್ನಾಗಿ ಸಪೋರ್ಟ್ ತೊಗೊಳ್ತದೆ. ಅಂದರೆ ಟ್ರೆಂಡ್ ಲೈನ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದೆ ಮಾರ್ಕೆಟು. ಮತ್ತೆ ಮಾರ್ಕೆಟ್ ಏನಾರು ಕೆಳಗೆ ಬೀಳೋದಾದರೆ ಈ ಟ್ರೆಂಡ್ ಲೈನೇ ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ, ಇಲ್ವಾ? ಮೇಲಕ್ಕೆ ಹೋಯ್ತು ಅಂತಂದರೆ ಈ ಟ್ರೆಂಡ್ ಲೈನ್ನ ಫಾಲೋ ಮಾಡ್ಕೊಂಡು ಮತ್ತೆ ಮೇಲಕ್ಕೆ ಹೋಗುತ್ತೆ. ಈ ಟ್ರೆಂಡ್ ಲೈನ್ನ ಹಾಗೆ ನಾವು ಮೇಲಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಯಾವಾಗಲಿ ಮಾರ್ಕೆಟ್ ಕೆಳಗಡೆ ಬಿತ್ತು ಅಂತಂದರೆ, ಇಲ್ಲೆಲ್ಲೋ ಬಂದು ಹಿಂಗೆ ಮಾರ್ಕೆಟ್ ಕೆಳಗಡೆ ಬಿತ್ತು ಅಂದರೆ ಈ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೆಲ್ಲೋ ಸಪೋರ್ಟ್ ತೊಗೊಳುತ್ತೆ. ಸೊ ಈ ಥರ ನಾವು ಟ್ರೆಂಡ್ ಲೈನ್ನ ಹಾಕೊಂಡು ಟ್ರೆಂಡ್ ಲೈನ್ನ ಫಾಲೋ ಮಾಡಬೇಕು. ಅವರ್ಲಿಗೆ ಬರೋಣ. ನೋಡಿ, ಅವರ್ಲಿನಲ್ಲಿ ಏನಾಗಿದೆ, ರೀಸೆಂಟ್ ಹೈಯಿಂದ ಒಂದೇ ಸಮ ಮಾರ್ಕೆಟ್ ಕೆಳಗಡೆ ಬಿದ್ದು ಒಂದು ಕನ್ಸಾಲಿಡೇಷನ್ ತೊಗೊಳ್ತು. ಕನ್ಸಾಲಿಡೇಷನ್ ತೊಗೊಂಡು ಬ್ರೇಕ್ಔಟ್ ಆಗಿದೆ. ಈ ಪ್ಯಾಟ್ರನ್ನ ನಾವು
ಬೇರಿಶ್ ಫ್ಲಾಗ್ ಅಂತೀವಿ. ಸೊ ಇಲ್ಲೊಂದು ಬೇರಿಶ್ ಫ್ಲಾಗ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗ್ತದೆ. ಅವರ್ನಿನಲ್ಲಿ ಕೂಡ ಒಳ್ಳೆ ಸಂಕೇತನ, ರಿವರ್ಸಲ್ ಸಂಕೇತನ, ಬುಲ್ಲಿಶ್ ರಿವರ್ಸಲ್ ಸಂಕೇತನ ಮಾರ್ಕೆಟ್ ಕೊಟ್ಟಿದೆ. ಸದ್ಯಕ್ಕೆ ಇವಾಗ ವೀಕ್ಲಿ, ಡೈಲಿ, ಅವರ್ಲಿ 3 ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಬುಲ್ಲಿಶ್ ಕಡೆ ತೋರಿಸ್ತದೆ. ಸದ್ಯದ ಮಟ್ಟಿಗೆ ಕೂಡ ಎಲ್ಲಿ ತನಕ ಆ ರೇಂಜ್ ಬಾಂಡ್ ಝೋನ್ನ ಬ್ರೇಕ್ ಡೌನ್ ಮಾಡಲ್ವೋ ನಿಫ್ಟಿ 50, ಅಲ್ಲಿ ತನಕ ಬೈ ಆ್ಯಂಡ್ ಡಿಪ್ ಇರುತ್ತೆ ಮಾರ್ಕೆಟ್ನಲ್ಲಿ. ನೆಕ್ಸ್ಟ್ S&P 500 ನೋಡೋಣ, US ಮಾರ್ಕೆಟ್ ಏನಾಗ್ತದೆ ಅಂತ. ನೋಡಿ, US ಮಾರ್ಕೆಟ್ ಒಂದೇ ಸಮ ಜೂನ್ನಲ್ಲಿ ಬ್ರೇಕ್ಔಟ್ ಮಾಡಿತ್ತು ಆಲ್ ಟೈಮ್ ಹೈನ, ಅದನ್ನು ಬ್ರೇಕ್ಔಟ್ ಮಾಡ್ಕೊಂಡು ಮತ್ತೆ ರೀಟೆಸ್ಟ್ ಮಾಡ್ಕೊಂಡು ಒಂದೇ ಸಮ ಮೇಲೆ 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 ಬರ್ತಾ ಇದೆ. ಇದನ್ನು ನಾವು ಹೈಯರ್ ಹೈ ಹೈಯರ್ ಲೋ ಪ್ಯಾಟರ್ನ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಈ ಹೈಯರ್ ಹೈ ಹೈಯರ್ ಲೋ ಪ್ಯಾಟರ್ನ್ ಬ್ರೇಕ್ ಡೌನ್ ಮಾಡಿ ಲೋವರ್ ಲೋ ಲೋವರ್ ಹೈ ಪ್ಯಾಟರ್ನ್ ಆಗಲ್ವೋ ಅಲ್ಲಿ ತನಕ ಮಾರ್ಕೆಟ್ ಮೇಲಿಗೆ ಹೋಗ್ತಾ ಇರುತ್ತೆ. S&P 500 ಅಂದರೆ US ಮಾರ್ಕೆಟ್ ಕೂಡ ಇನ್ನೂ ಬುಲ್ಲಿಶ್ ತೋರಿಸ್ತಾ ಇದೆ. ಆದರೆ ಇಲ್ಲೊಂದಷ್ಟು ಸಂಕೇತಗಳನ್ನ ಕೂಡ ಕೊಟ್ಟಿದೆ, ರಿವರ್ಸಲ್ ಆಗುವಂಥ ಸಂಕೇತನ. ನೋಡಿ, ಪ್ರೈಸ್ ಮೇಲೆ ಬರ್ಬೇಕಾದ್ರೆ ಈ ಕ್ಯಾಂಡಲ್ ಬಂತು ಅಂದರೆ ಏನಂತ ಅರ್ಥ, ಈ ಕ್ಯಾಂಡಲ್ ಬಂದರೆ ಏನು ಅಂತ ಅರ್ಥ, ಎಮೋಷನ್ಸ್ ಏನು ಪ್ಲೇ ಆಗ್ತದೆ ಮಾರ್ಕೆಟ್ನಲ್ಲಿ ಅಂತ ನಾವು ಗಮನ ಕೊಡಬೇಕು. ಇವಾಗ ಡೌ ಜೋನ್ಸ್ ನೋಡೋಣ. ಡೈಲಿನಲ್ಲಿ ಡೌ ಜೋನ್ಸ್ ಕೂಡ ಅಷ್ಟೇ ಮೇಲೆ ಹೋಯಿತು, ಕೆಳಗೆ ಬಂತು, ಪ್ರೈಸು ಮೇಲಕ್ಕೆ ಹೋಗ್ತಾ ಇದೆ ಪ್ರೈಸು. ಇಲ್ಲಿ ಒಂದು ಕನ್ಫರ್ಮೇಷನ್ ಕೊಟ್ಟಿದೆ ಅಥವಾ ಒಂದು ಕ್ಯಾಂಡಲ್ ಸ್ಟಿಕ್ನ ಫಾರ್ಮ್ ಮಾಡಿದೆ. ಇದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಕೇ ಆಗಿರ್ಬೋದು, ಆದರೆ ಅಪ್ ಟ್ರೆಂಡಲ್ಲಿ ಪ್ರೈಸ್ ಮೇಲಕ್ಕೆ ಹೋಗ್ಬೇಕಾದ್ರೆ ಈ ಕ್ಯಾಂಡಲ್ ಬಂತು ಅಂದರೆ ಏನು ಹೇಳುತ್ತೆ ಅನ್ನೋದನ್ನು, ಎಮೋಷನ್ಸ್ ಏನು ಪ್ಲೇ ಆಗ್ತದೆ ಮಾರ್ಕೆಟಲ್ಲಿ ಅನ್ನೋದನ್ನು ನಾವು ಗಮನ ಕೊಡಬೇಕು. ನಾನು ಪ್ರತಿ ವಾರನೂ ನಿಮ್ಗೆ ಹೇಳ್ದಂಗೆ ಮಾರ್ಕೆಟಲ್ಲಿ 3 ಟ್ರೆಂಡ್, ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್, ಇನ್ನೊಂದು ಸೈಡ್ ವೇಸ್ ಟ್ರೆಂಡ್. ನಾವು ಆಪ್ಷನ್ ಟ್ರೇಡರ್ಸ್ ಆಗಿ ಮಾರ್ಕೆಟ್ ಏನು ಮಾಡ್ತಾಯಿದೆ, ಮಾರ್ಕೆಟ್ ಮೇಲಕ್ಕೆ ಹೋದರೆ ಏನು ಮಾಡ್ತೀನಿ, ಕೆಳಗೆ ಬಿದ್ದರೆ ಏನು ಮಾಡ್ತೀನಿ, ಸೈಡ್ ವೇಸ್ ಆದರೆ ಏನು ಮಾಡ್ತೀನಿ ಅಂತ ನಾವು ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಮುಂಚೆನೇ ಪ್ರಿಪೇರ್ ಆಗಿ ಅದ್ರ ತಕ್ಕಂತೆ ಆ್ಯಕ್ಟ್ ಮಾಡಬೇಕು. ಮಾರ್ಕೆಟ್ನಲ್ಲಿ ಒಂದು ಸೇಯಿಂಗ್ ಇದೆ, ಏನದು ಅಂತಂದರೆ ಪ್ಲ್ಯಾನ್ ದ ಟ್ರೇಡ್, ಟ್ರೇಡ್ ದ ಪ್ಲ್ಯಾನ್ ಅಂತ. ಅಂದರೆ ನಾವು ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಆ ಪ್ಲ್ಯಾನ್ನ ತಕ್ಕಂತೆ ನಾವು ಟ್ರೇಡ್ ಮಾಡಬೇಕು. ಪ್ಲ್ಯಾನೇ ಒಂದಾಗಿದ್ದು ಟ್ರೇಡೇ ಒಂದಾಗಿ ಯಾವತ್ತು ಕೂಡ ಆಗಿರಬಾರ್ದು, ಆವಾಗಲೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಫೇಲ್ ಆಗೋದು. ಇದು ಈ ವಾರದ ವೀಕ್ಲಿ ಅನಾಲಿಸಿಸ್, ಅಂದರೆ ಅಕ್ಟೋಬರ್ 2nd ವೀಕ್ನ ವೀಕ್ಲಿ ಅನಾಲಿಸಿಸ್ ಆಗಿರುತ್ತೆ. ಮಾರ್ಕೆಟ್ ಏನು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದ್ರ ತಕ್ಕಂತೆ ನೀವು ರೆಸಿಸ್ಟೆನ್ಸ್ ಸಪೋರ್ಟ್ನ ಹಾಕೊಂಡು ಮತ್ತು ನಿಮಗೆ ಗೊತ್ತಿರೋಂಥ ಟ್ರೆಂಡ್ ಲೈನ್ಗಳನ್ನ ಹಾಕೊಂಡು ಇದ್ರ ಮೇಲೆ ಟ್ರೇಡ್ ಮಾಡ್ಬೋದು. ವೀಕ್ಲಿ ಪೊಸಿಷನ್ಸ್ ಆದರೂ ತೊಗೋಬೋದು, ಇಂಟ್ರಾಡೇ ಏನಾದರೂ ಮಾಡ್ಬೋದು. ಆದಷ್ಟು ಮಾರ್ಕೆಟ್ನಲ್ಲಿ ನೋಡಿಕೊಂಡು ಟ್ರೇಡ್ ಮಾಡಿ. ವಾಲಟೈಲಿಟಿ ಜಾಸ್ತಿ ಆಗ್ತಾ ಇದೆ, ಇಂಡಿಯಾ ವಿಕ್ಸ್ ಕಮ್ಮಿ ಆಗ್ತಿದ್ದಂಗೆ ವಾಲಟೈಲಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.